ರಾಷ್ಟ್ರ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರಾಷ್ಟ್ರ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ತೊಲಗಲಿ ತೊಲಗಲಿ. ರಾಹುಲ್ ಗಾಂಧಿಗೆ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ರಾಹುಲ್ ಗಾಂಧಿಗೆ ಧಿಕ್ಕಾರ, ಧಿಕ್ಕಾರ. ತೊಲಗಲಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಜಿಲ್ಲಾ ಹೋರಾಟಕ್ಕೆ ಆವಾಜ್ ದೋ, ಆವಾಜ್ ದೋ. ಮಯ್ಯ ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ, ಕಾಂಗ್ರೆಸ್ ತೊಲಗಲಿ. ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ಎಲ್ಲಿಯವರೆಗೂ ಹೋರಾಟ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಅವರಿಗೆ, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿಗೆ, ಕೊಪ್ಪಳ ಸಂಸದ ರಾಜಣ್ಣ ಹಿಟ್ನಾಳ್ ಅವರಿಗೆ, ರೈತರಿಗೆ ನ್ಯಾಯ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರಿಗೆ ಬೆಂಬಲ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ ತೊಲಗಲಿ, ತೊಲಗಲಿ ತೊಲಗಲಿ, ತೊಲಗಲಿ ತೊಲಗಲಿ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಚಿವ ತಂಗಡಿ ಅವರಿಗೆ, ಪರಿಹಾರ ಕೊಡಿಸಿದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿಗೆ, ಬೆಳೆ ಹಾನಿಗೆ ಪರಿಹಾರ ಕೊಡಿಸಿದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿಗೆ, ಬೆಳೆ ಹಾನಿಯಾದ ರೈತರಿಗೆ ಸ್ಪಂದಿಸಿದ ಸಂಸದರಿಗೆ, ಪರಿಹಾರ ಕೊಡಿಸಿದ ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ. ಧಿಕ್ಕಾರ, ಧಿಕ್ಕಾರ. ರೈತರಿಗೆ ಸ್ಪಂದನೆ ಕೊಡದ ಶಿವರಾಜ್ ತಂಗಡಿ ಅವರಿಗೆ, ರೈತರಿಗೆ ಸ್ಪಂದನೆ ಕೊಡದ ಸಿದ್ದರಾಮಯ್ಯ ಸರ್ಕಾರಕ್ಕೆ, ರೈತರ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ, ರೈತರ ಬೆಳೆ ಪರಿಹಾರ ಕೊಡಲಾಗ ಕಾಂಗ್ರೆಸ್ ಪಕ್ಷಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ತೋಟಗಾರಿಕೆ ಮತ್ತು ಹಣ್ಣಿನ ಬೆಳೆಗಳು ಹಾಗೂ ಸುಮಾರು 1.2 ಹೆಕ್ಟೇರ್ ಕೃಷಿಗಳು ಹಾನಿಗೊಳಗಾಗಿವೆ. ಬಾಳೆ ಸೇರಿದಂತೆ ಅನೇಕ ವಾಣಿಜ್ಯ ಬೆಳೆಗಳು ಸಂಪೂರ್ಣ ನೆಲಕಚ್ಚಿದ್ದು ರೈತರಿಗೆ ಬದುಕು ನೆಲೆಸುವುದು ಕಷ್ಟಕರವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಬಾಳೆ ಬೆಳೆಗಳಿಗೆ ಉತ್ತಮ ಬೆಲೆ ಇರುವುದರಿಂದ ಸಂದರ್ಭದಲ್ಲಿ ಈ ರೀತಿ ಹಾನಿ ಸಂಭವಿಸಿರುವುದು ರೈತರಿಗೆ ಮತ್ತಷ್ಟು ಹೊಡೆತ ನೀಡಿದೆ. ಸರ್ಕಾರ NDRF ನಿಯಮಗಳ ಪ್ರಕಾರ ಪ್ರತಿ ಹೆಕ್ಟರ್ಗೆ 22,500 ಪರಿಹಾರ ಧನವನ್ನು ಗರಿಷ್ಠ 2 ಹೆಕ್ಟೇರ್ಗಳವರೆಗೆ ಮಾತ್ರ ನೀಡಲು ಅವಕಾಶವಿದೆ ಎಂದು ಕೊಪ್ಪಳ ಜಿಲ್ಲೆಯ ಅನೇಕ ರೈತರು ಮತ್ತು 2 ಹೆಕ್ಟೇರ್ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಬಾಳೆ ಬೆಳೆದಿದ್ದು ಬಹುತೇಕ ಸಂಪೂರ್ಣವಾಗಿ ಬೆಳೆ ನಾಶವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಹಿಂದೆ ಸರ್ ಈಗೇನು ಗೊತ್ತಾ ಸರ್, ಇದು ಮೊದಲನೇ ಸರಿ ಅಲ್ಲ, ಇದು ಆನೆ ಹೋದ ವರ್ಷನೇ ಆಗಿತ್ತು. ಪ್ರತಿ ವರ್ಷ ಸರ್ಕಾರ ಯಾವುದೇ NDRF ಅಲ್ಲೂ ಕೊಟ್ಟಿಲ್ಲ ಅವ್ರಿಗೆ, ₹1 ಕೊಟ್ಟಿಲ್ಲ. ಇಲ್ಲೇ ಪುಸ್ತಕ ಕೊಡ್ತೀನಿ ಸರ್ವೆ ಮಾಡಿಸಿದ್ರಿ, ಅದನ್ನು ಕೊಟ್ಟಿಲ್ಲ. ರೈತರು ಮಾತ್ರ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ. 4,000 ಹೆಕ್ಟೇರ್ ಮೇಡಮ್ ಲಾಸ್ಟ್ ಟೈಮ್ ಹೋದ ಮಾನ್ಸೂನ್ ಅಲ್ಲಿ ಲಾಸ್ ಆಗಿತ್ತು. ಬಟ್ ತಾವು ಕೇಳ್ತಿರೋದು ಹೆಚ್ಚಿಂದು ಇದು ಅಲ್ಲದೆ ಇನ್ನು ಕೆನಾಲ್ ಹೊಡೆದಾಗೆ ಅಲ್ಲಿ ರೈತರೆಲ್ಲ ಇದು ಅದಕ್ಕೇನು ಇನ್ನು ಮುಟ್ಟಿಲ್ಲ ಸರ್ ಪರಿಹಾರ. ಅದಕ್ಕೆ ರೈತರಿಗೆ ಎದುರಿಸ್ತಕ್ಕಂಥ ಪ್ರಯತ್ನ ನಡೆದೈತೆ ಸರ್. ಅಲ್ಲಿ ಏನಾಗಿದೆ, ನಿಮ್ದು ಪಾಣಿ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಎದುರಿಸೋ ಪ್ರಯತ್ನ ಮಾಡ್ತಾರೆ. ಭೂಮಿ ವಾಪಸ್ ತಗೊಂತೀವಿ ಅಂತಾನೂ ಎದುರಿಸ್ಯಾರ. ಅದಕ್ಕೆ ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ನಮಗೆ ತಹಸೀಲ್ದಾರಿಂದ ರಿಪೋರ್ಟ್ ಬಂತು. ಸೊ ಅದರಲ್ಲಿ ಆಕ್ಚುಲಿ ಮೇಡಮ್ ನಮ್ಮ NDRF ಅಲ್ಲಿ ಓನ್ಲಿ ನ್ಯಾಚುರಲ್ ಕ್ಯಾಲಮಿಟೀಸ್ ಮಾತ್ರ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ. ಅದು ಮ್ಯಾನ್ ಮೇಡ್, ಆಕ್ಚುಲಿ ಕೆರೆ ಅದು ಕಾಲು ಹೊಡೆದಿದ್ದು ಮ್ಯಾನ್ ಮೇಡ್ ಅಂತ ಕಂಡು ಬರ್ತದೆ. ಹಾಗಾಗಿ ಅದರಲ್ಲಿ ರೂಲ್ಸ್ ಅಲ್ಲಿ ಬರಲ್ಲ.
ನಾವು KNNL ಅವ್ರ ಜೊತೆ ಮಾತಾಡಿದಾಗ ಅವರು ತಮ್ಮಲ್ಲಿ ನಾವು ಪ್ರೊವಿಷನ್ ಮಾಡಿಕೊಂಡು ಕಾಂಪನ್ಸೇಷನ್ ಕೊಡಲಿಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಫೈಲ್ ಪ್ರೋಸೆಸ್ ಅಲ್ಲಿ ಇದೆ, ಬಟ್ ಇಮಿಡಿಯೇಟ್ ಆಗಿ ಅವ್ರು ಪೇಮೆಂಟ್ ಮಾಡಲಿಕ್ಕೆ ನಾವು ಇವತ್ತೇ ಹೇಳಿದ್ದೇವೆ. ಬಂದಿರೋರು ಇಲ್ಲೆಲ್ಲ ರೈತರಿಗೆ ಒಂದು ಮಿನಿಟ್ ಸರ್, ಪ್ರತಿ ವರ್ಷ ಬೆಳೆ ಹಾನಿ ಆಗತ್ತೆ ಸರ್ ನಮ್ಮ ಕಡೆ ಸರ್. ಆದ್ರೆ ಇವು ಕಪ್ಪು ಇವೆಲ್ಲ ಇದಾವಲ್ಲ, ಇವು ಕೆಲವೊಂದಕ್ಕ ಇದನ್ನ ಕೊಡ್ತಾರೆ ಸರ್, ಇನ್ಶೂರೆನ್ಸ್. ಪ್ರತಿ ವರ್ಷ ಇನ್ಶೂರೆನ್ಸ್ ಆಗಿಲ್ಲ ಸರ್ ಇದಕ್ಕೆ, ಮತ್ತೆ ನಾ ರೈತರು ಹೆಂಗ್ ಮಾಡೋಣ ಸರ್ ನಾವು ಈಗ? ಅದು ಮಾನವೀಯ ದೃಷ್ಟಿಯಿಂದ ಪ್ರತಿ ವರ್ಷ ಬೀಳೋದು ಬಾರಿ. ಒಂದು ಇನ್ಶೂರೆನ್ಸ್ ಆಡ್ ಮಾಡಕ್ ಒಂದು ತಾವು ಇಲ್ಲಿಂದ ಹ್ಞೂ ಸರ್, ಅದೊಂದು ಮಾಡ್ರಿ ಸರ್. ಇನ್ಶೂರೆನ್ಸ್ ಹೌದು ಸರ್, ಪಾಲಿಸಿ ಮ್ಯಾಟರ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ರೈತರು ಗಾಬರಿ ಆಗ್ತಾರೆ ಸರ್. 10 ವರ್ಷ ಆಗ್ತದೆ ಸರ್ ನಾವು ಅನುಭವಿಸಕ್ ಸರ್. ಅಲ್ಲ ತಡ್ರಿ ಒಂದು ಹಂಬಲ್ ರಿಕ್ವೆಸ್ಟ್ ದೈವ ಹಂಬಲ್ ರಿಕ್ವೆಸ್ಟ್, ನಮಗ ಒಂದು ಪಾಲಿಸಿ ಮ್ಯಾಟರ್ ಇದೆ, ಇದು ನಮ್ಮ ಆಗ್ರಹ ಇದೆ ಬಿಜೆಪಿ ಇಂದ ಎಲ್ಲಾ ರೈತರ ಪರವಾಗಿ. ತಾವು ಜಿಲ್ಲಾ ಆಡಳಿತದಿಂದ ರೆಕಮೆಂಡ್ ಮಾಡ್ರಿ ಸರ್, ಅದನ್ನ ಮುಂದೆ ಬರುವಂತ ದಿನಗಳಲ್ಲಿ ಇಲ್ಲಿ ನಮ್ಮ ಲೋಕಲ್ MP ಅವ್ರಿಗೆ ಆಯ್ತು, ಎಲ್ಲರಿಗೆ ಆಯ್ತು, ಶಾಸಕರು ಅಲ್ಲ MP ಗಳು ಆಯ್ಕೆ ಮಾಡ್ಯಾರ, ಆಯ್ಕೆ ಮಾಡಿ ತಡ್ರಿ ಅವ್ರು ಮಾತಾಡೋಂತ ತಡ್ರಿ ಮರ ನೀವ್ ಹೇಳ್ರಿ ಕೇಳ್ರಿ. ಕೆರೆಯಿಂದ ಹೊಡೆದಿದ್ದ ಊರಲ್ಲಿ ಮಳೆ ಬಕ್ಕಂತ ಬಂದಿದ್ದೀರಿ. ಯಾವ ಸರ್ ಅದರೊಟ್ಟಿಗೆ ಇನ್ನೊಂದು ಮನವಿ ಇದೆ ಸರ್. ಈಗ ಅಳವಂಡಿ ಹೋಬಳಿಯಲ್ಲಿ ಎಲ್ಲ ಮಳೆ ಆಗಿದೆ ಸರ್, ಬೀಜ ಗೊಬ್ಬರ ಸರಿ ಸಿಗ್ತಾ ಇಲ್ಲ. ಓದು ಭೇಟಿಯಾಗಿದ್ವಿ ಸರ್ ಜನಾರ್ದನ್ ರೆಡ್ಡಿ ಸರ್ ಅವರು. ಅವ್ರೇನಂದ್ರೆ ಅವತ್ತು ಸಾಯಂಕಾಲ 4:15ಗೆ ವಿಸಿ ತಗೊಂಡು ಇವತ್ತಿಂದ ಕೊಡಕ್ ಕೇಳ್ತೀನಿ ಅಂದ್ರೆ DC ಸರ್ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇದ್ರು. ಮುಂಗಾರು ಹಂಗಾಮಿನ ಬಿತ್ತನೆ ಅಗತ್ಯವಿರುವ ಬೀಜ ಮತ್ತು ರಸಗೊಬ್ಬರಗಳನ್ನು ಸಮರ್ಪಕವಾಗಿ ಪೂರೈಕೆ ಮಾಡಿ ರೈತರ ಆತಂಕವನ್ನು ನಿವಾರಿಸುವ ಕುರಿತು ಕೊಪ್ಪಳ ತಾಲೂಕಿನ ಅಳವಂಡಿ ಭಾಗದ ಕೌಲೂರು, ಗುಡಿಗೇರಿ, ಘಟ್ಟಡಾಳು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿದ್ದು ರೈತರ ಹೆಸರು, ಸೂರ್ಯಕಾಂತಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳಿಗೆ ಬಿತ್ತನೆ ಸಿದ್ಧತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ರೈತರಿಗೆ ಅಗತ್ಯ ಇರುವ ಬಿತ್ತನೆ ಬೀಜಗಳು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇರುವ ಬಗ್ಗೆ ಗ್ರಾಮಾಂತರ ಪ್ರದೇಶದ ಅನೇಕ ರೈತರಿಗೆ ಸಮರ್ಪಕ ಮಾಹಿತಿ ಇಲ್ಲದಿರುವುದರಿಂದ ಬೀಜಗಳ ಕೊರತೆ ಉಂಟಾಗಿದೆ ಎಂಬ ಆತಂಕ ರೈತರಲ್ಲಿ ಮನೆ ಮಾಡಿದೆ. ಇದರಿಂದ ರೈತರ ಅನಗತ್ಯ ಗೊಂದಲ ಹಾಗೂ ಆತಂಕಕ್ಕೆ ಒಳಗಾಗುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಅದೇ ರೀತಿಯಾಗಿ ಜೂನ್ ಮೊದಲನೇ ವಾರದಲ್ಲಿ ಬಿತ್ತನೆ ಪ್ರಾರಂಭವಾದ ನಂತರ ನೀರಾವರಿ ಜಮೀನುಗಳು ಮತ್ತು ಇತರೆ ಕೃಷಿ ಜಮೀನುಗಳಿಗೆ ಅಗತ್ಯವಿರುವ ರಸಗೊಬ್ಬರಗಳ ಬೇಡಿಕೆ ಹೆಚ್ಚಾಗಲಿದೆ. ಆದರೆ ಇದುವರೆಗೆ ರೈತ ಸಂಪರ್ಕ ಕೇಂದ್ರಗಳು, VSSN ಹಾಗೂ KOF ಕೇಂದ್ರಗಳಿಗೆ ಸಮರ್ಪಕವಾದ ಪ್ರಮಾಣದಲ್ಲಿ ಗೊಬ್ಬರ ಪೂರೈಕೆ ಆಗದೇ ಇರುವುದರಿಂದ ರೈತರು ಗೊಬ್ಬರ ಕೊರತೆ ಆತಂಕದಲ್ಲಿದ್ದಾರೆ. ಆದ್ದರಿಂದ ರೈತರ ಹಿತದೃಷ್ಟಿಯಿಂದ ಮುಂಗಾರು ಹಂಗಾಮಿನ ಬಿತ್ತನೆ ಅವಧಿಗೆ ಅನುಗುಣವಾಗಿ ಅಗತ್ಯ ಇರುವ ಎಲ್ಲಾ ಬಿತ್ತನೆ ಬೀಜಗಳು, ರಸಗೊಬ್ಬರಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ಪೂರೈಕೆ ಆಗುವಂತೆ ತಾವು ಖಚಿತಪಡಿಸಿಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಹಾಗೆಯೇ ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯವಿರುವ ಬೀಜಗಳ ಮಾಹಿತಿ ಕುರಿತು ಗ್ರಾಮಾಂತರ ಪ್ರದೇಶಗಳಲ್ಲಿ ವ್ಯಾಪಕ ಪ್ರಚಾರ ನಡೆಸಿ ರೈತರಿಗೆ ಯಾವುದೇ ರೀತಿಯ ಆತಂಕ ಒಳಗಾಗದಂತೆ ಜಾಗೃತಿ ಮೂಡಿಸುವ ಕುರಿತು ಕ್ರಮ ಕೈಗೊಳ್ಳಬೇಕು. ಇದಲ್ಲದೆ ಬಿತ್ತನೆ ಅವಧಿಯಲ್ಲಿ ಯಾವುದೇ ರೀತಿಯ ಬೀಜ ಮತ್ತು ರಸಗೊಬ್ಬರಗಳ ಜೊತೆಗೆ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಸಮರ್ಪಕ ಪ್ರಮಾಣದ ಸ್ಟಾಕ್ ಅನ್ನು ಎಲ್ಲಾ ಕೇಂದ್ರಗಳಲ್ಲಿ ಕಾಯ್ದಿರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕಾಗಿ ಕೋರುತ್ತೇವೆ. ರೈತರ ಹಿತದೃಷ್ಟಿಯಿಂದ ತ್ವರಿತ ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತೇವೆ. ಧನ್ಯವಾದಗಳೊಂದಿಗೆ. ಪ್ರತಿ ಸಾರಿ ಗೊಬ್ಬರ ಪ್ರಾಬ್ಲಮ್ ಆಗುತ್ತೆ ಸರ್, ಬೀಜ ಪ್ರಾಬ್ಲಮ್ ಸರ್. ಮತ್ತೆ FID ಏರಿಯಾರಿಗೆ ಒಂದೇ ಚೀಲ ಗೊಬ್ಬರ ಗೊಬ್ಬರದನ್ನಾಯ್ತು, ಈ ಬಾಳೆ ಬೆಳೆ ಗೊಬ್ಬರ ಇಲ್ಲ ಎಕರೆಗೆ 1 ಲಕ್ಷ ರೂಪಾಯಿ ಇಟ್ಟು ಅವರು ಬೆಳೆದಿದ್ದಾರೆ. ಈಗ ಅದು ಬಿದ್ದಿರ್ತಕ್ಕಂತ ಬಾಳೆನ ಫಲ ಜೊತೆಗೆ ಬಿದ್ದಿರ್ತಕ್ಕಂಥದ್ದನ್ನ ಕ್ಲೀನ್ ಮಾಡ್ಬೇಕಾದ್ರೆ ಎಕರೆಗೆ 20,000 ಯಾವ್ದಾವ್ದಕ್ಕೋ ಸಮಾವೇಶ ಮಾಡ್ತಾರಂತೆ. ಆ ಸಮಾವೇಶ ಬಿಟ್ಟು ನಿಜವಾಗ್ಲು ಯಾವ್ದಾವ್ದಕ್ಕೋ ಅರ್ಥ ಇರ್ಲಾರ್ದಂತ ಸಮಾವೇಶ ಮಾಡ್ತಿರ್ತಕ್ಕಂತ ಈ ದರಿದ್ರ ಸರ್ಕಾರಕ್ಕ ಇದೊಂದು ಸೂಜಿಲಿಂದ ಚುಸ್ತಾ ಇದೆ.
ನಮ್ಮ ರೈತರ ಗೋಳು ನೋಡ್ತಾ ಇಲ್ಲ. ನೀನ್ 20 ಕೋಟಿ ಖರ್ಚು ಮಾಡಿ ಸಮಾವೇಶ ಮಾಡ್ಯಾರ. ಮಾಡಿ ಅಷ್ಟು ಸಮಾವೇಶ ಮಾಡಿ ಪುರುಷಾರ್ಥ ಇದನ್ನ ನಾವು ಗಂಭೀರವಾಗಿ ತಮ್ಮ ಮೂಲಕ ಹೇಳ್ತೇವೆ ಸರ್. ಇನ್ ಮ್ಯಾಗ ದಯವಿಟ್ಟು ಹೇಳ್ತೇನೆ, ಕಮಿಷನರ್ ಅವ್ರು ಬಂದು ಸ್ವಲ್ಪ ಫೀಲ್ಡ್ ವರ್ಕ್ ಬಾರನ್ರಿ. ಅವ್ರು ಎಲ್ಲಿ ಹೋಗಿದಾರ? ಬರೀ ತಹಸೀಲ್ದಾರ್ ಕಳಿಸ್ಕೊಟ್ಟೆ ಅವ್ರು ಅವ್ರಿಗೆ ಅದು ಪರಿಸ್ಥಿತಿ ಅಂದಾಜ್ ಆಗ್ತದ. ಅದು ಪರಿಸ್ಥಿತಿ ಅರ್ಥ ಇನ್ಸೂರೆನ್ಸ್ ಗೊಬ್ಬರದ್ದು ಪಕ್ಕ ಪ್ರಾಬ್ಲಮ್ ಆಗಿದೆ. ರೈತರಿಗೆ FID ಇದ್ರೆ ಮಾತ್ರ ಖುಷಿ ಅಂತಾರೆ ಸರ್. ಆಮೇಲೆ